ಕಾಣೋದೆಲ್ಲ ನಿಜ ಅಲ್ಲ. ಸರಿ, ಒಮ್ಮೊಮ್ಮೆ ಬಾಯ್ ಬಿಟ್ಟು ಹೇಳೋದು ಕೂಡ ನಿಜ ಆಗಿರಬೇಕು ಅಂತೇನಿಲ್ಲ. ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದವಳ ಮುಂದೆ ಎಮೋಷನಲ್ ಡ್ರಾಮಾ ಮಾಡಿದ ಗಂಡ ಸತ್ಯವನ್ನ ತಿರುಚಿ ಬಿಟ್ಟಿದ್ನಾ? ಸವಿತಾ ಬದುಕಲ್ಲಿ ನಿಜವಾಗಿಯೂ ನಡೆದದ್ದೇನು? ಸವಿತಾ ಗಂಡನ ಮನೆಯಲ್ಲಿ ಅದೇನು ಕಷ್ಟ ಅಂತ ಹೇಳಿದ್ರು ತವರಿನಲ್ಲಿ ಸಮಾಧಾನದ ಹೊರತಾಗಿ ಮತ್ತೇನು ಮಾಡೋದಕ್ಕೂ ಆಗ್ಲಿಲ್ಲ. ಅಳಿಯನಿಗೆ ಕುಡಿತ ಬಿಡು ಅಂತ ಸಾಕಷ್ಟು ಹೇಳಿದ್ರು. ಅವನು ಬಿಡೋ ಮಾತು ಆಡ್ತಿದ್ದ. ಆದ್ರೆ ದಿನ ಕಳೆದ ಹಾಗೂ ಬಿಟ್ಟಿದ್ದು ಮಾತ್ರ ಬುದ್ಧಿನ. ಆದ್ರೂ ಅದು ಸವಿತಾಳ ತವರಿನ ಮನೆಯವರಿಗೆ ಗೊತ್ತೇ ಆಗದ ಥರ ಇದ್ದ ರಾಜು. ಇಲ್ಲಿ ಬಂದ್ಕೊಂಡು ಚಂದ ರೀತಿಲ್ಲ ನಮ್ಮ ಹತ್ರ ಎಲ್ಲ ಒಂಥರ ಖುಷಿಯಿಂದ ಮಾತಾಡ್ಕೊಂಡಿರ್ತಿದ್ದ. ನಾವೇ ನಮ್ಮ ಅಕ್ಕಗೆ, ಅಕ್ಕ ನೀ ಸುಳ್ಳು ಹೇಳ್ತೇಗೋದೆ, ಅವ್ನು ಚಲೋ ಮಾಡ್ತೀಯ ಎಲ್ಲಗಿತ್ತ, ಅವ್ರ ನಿಮ್ಮ ಹತ್ರ ನಮ್ಮನೆ ನನ್ನ ಹತ್ರ ನಮ್ಮನೆ ಮಾಡ್ತಾರೆ ಅಂತ ಹೇಳ್ತಿತ್ತ ಅಕ್ಕ. ಆದ್ರೆ ಆಕೆಯ ಮಾತನ್ನ ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮನೆಯ ಹತ್ತಿರದಲ್ಲೇ ಇವರ ಮನೆ ಇದ್ರೆ ಅಳಿಯನ ಮುಖ ಬೆಳಗಾದ್ರೆ ಕಾಣಿಸ್ತಾ ಇತ್ತು. ಆದ್ರೆ ಈ ರಾಜು ಇರ್ತಾ ಇದ್ದದ್ದು ಕಿರುವತ್ತಿಯಲ್ಲಿ. ಅಲ್ಲೇ ಡ್ಯೂಟಿ ಮಾಡಿಕೊಂಡು ಹೆಂಡತಿ ಜೊತೆ ವಾಸವಾಗಿದ್ದ. ಹುಡುಗನಿಗೆ ಚಟ ಒಂದಿಲ್ದಿದ್ರೆ ಯಾವ ತೊಂದರೆ ಇರಲಿಲ್ಲ. ಆದ್ರೆ ಅವನನ್ನ ಕುಡಿತ ಬಿಡ್ಲಿಲ್ಲ. ಮೊನ್ನೆ ಕೂಡ ಕುಡಿದೇ ಅನಾಹುತ ಮಾಡಿದ್ದು. ಅವತ್ತು ಸವಿತಾಳ ಮೈಗೆ ಬೆಂಕಿ ತಾಕೋದಕ್ಕೆ ಸ್ವಲ್ಪ ಮೊದಲು ತಂದೆ ಹನುಮಂತ ನಾಯ್ಕ ಮಾತಾಡಿದ್ದ. ಜುಲೈ 27ಕ್ಕೆ ನಮ್ದು ಇಲ್ಲಿ ಒಂದು ಗ್ರಾಮದ ಹಬ್ಬ ಇತ್ತು. ಹಾಗೆ 8 ಗಂಟೆ ಸುಮಾರು ಫೋನ್ ಮಾಡಿದೆ ನಾನು. ದಾದಾ ಆಮೇಲೆ ಅವರು ನೈಟ್ ಹೋಗಿ ಬರ್ತಾರೆ, ಆಮೇಲೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳ್ತು. ಹಬ್ಬಕ್ಕೆ ಊರಿಗೆ ಹೋಗಿ ಬರ್ಲಾ ಅಂತ ಗಂಡನ್ನ ಕೇಳಬೇಕು ಅಂದ್ಕೊಂಡು ರಾಜು ನಾಯ್ಕನ ದಾರಿ ಕಾಯ್ತಾ ಇದ್ದವಳ ಬದುಕಿಗೆ ಬೆಂಕಿ ಬಿದ್ದೋಯ್ತು. ಅವ ಸರಿಯಾಗಿ ಕುಡಿದು ಬಂದು ಚಿಮಣಿ ಕ್ಯಾನ್ ಅಲ್ಲೇ ಇತ್ತು ಸೈಡಿಗೆ ಬೆಂಕಿ ಸ್ನೇಹಿಗೆ. ಅದನ್ನು ತೆಗೆದುಕೊಂಡದ್ದು. ಅದು ನಾನು ಹುಡುಗಿ ಕಡ್ಡಿಪೆಟ್ಟಿಗೆ ಏನು ಇಡುವುದಿಲ್ಲ ಇತ್ತು ಅವಾಗ, ಅದರ ಸೌಂಡ್ ಸಿಗುತ್ತಿತ್ತು. ಆಮೇಲೆ ಅವ್ನು ಕಡ್ಡಿಪೆಟ್ಟಿಗೆ ಕಿಶಿನ ತೊಗೊಂಡು ಬಂದು ಅಂಗಡಿಯಿಂದ. ಆವಾಗ ತಂದು ಕಡ್ಡಿ ಹಚ್ಚಿ ನನ್ನ ಮಗಳಿಗೆ ಈ ಥರ ಸುಟ್ಟು ಹೊಡೆದು ಅಲ್ಲಿ ಆಜು ಟಾಕಿ ಇತ್ತು, ಅಲ್ಲಿ ಹೋಗಿ ಬಿದ್ದು ಕೆಳಮುಖ ಬಿದ್ದು. ಆಮೇಲೆ ಆದಷ್ಟು ಆಯಾಸ ಬೊಬ್ಬೆ ಹಿಡಿತು. ಬೊಬ್ಬೆ ಹಿಡಿದ್ರು ಆವಾಗ ಹೊರಗೆ ಬಂದು ನಿಂತ್ಕೊಂಡೆ, ಅದನ್ನು ಎತ್ತಲಿಲ್ಲ. ಆದರೆ ಪೊಲೀಸರ ಹತ್ರ ಸ್ಟೇಟ್ಮೆಂಟ್ ಆಗಿದ್ದೇ ಬೇರೆ. ಗಂಡ ಅವಳಿಗೆ ಹೆದರ್ಸಿಟ್ಟಿದ್ದಂತ ಆ ದಿವಸ ರಾತ್ರಿ ಹೇಳಿದರೆ ನಾನು ನೌಕರಿ ಹೋಗ್ತದೆ, ನಿನ್ಗೆ ಕೊಂದು ಬಿಡ್ತೇನೆ, ನಿಮ್ಮ ತಮ್ಮದಿರಿಗೆ ತ್ರಾಸು ಕೊಡ್ತೀನಿ, ಆ ಥರ ಎಲ್ಲ ಹೇಳಿದ್ನಂತೆ ಸರ್. ಅದಕ್ಕಾಗಿ ಅವಳಿನೇನು ಹೇಳ್ತಿರ್ಲಿಲ್ಲ. ಗಂಡ ನನ್ನ ಕೆಲಸಕ್ಕೆ ಹೋದ್ರೆ ನಮ್ಮೆಲ್ಲರ ಕಥೆ ಮುಗಿದ ಹಾಗೆ, ಮಕ್ಕಳ ಭವಿಷ್ಯ ಹಾಳಾಗುತ್ತೆ, ದಯವಿಟ್ಟು ಕ್ಷಮಿಸ್ಬಿಡು, ಕುಡಿದು ಏನೋ ತಪ್ಪು ಮಾಡಿಬಿಟ್ಟೆ ಅಂತ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಯಾವ ಹೆಂಡತಿಯ ಮನಸ್ಸು ಕರಗಲ್ಲ? ಸವಿತಾ ಮಕ್ಕಳ ಮುಖ ನೋಡಿ ನೌಕರಿ ಭಯದಲ್ಲಿ ಅಚಾನಕ್ಕಾಗಿ ಬೆಂಕಿ ತಾಗಿದೆ ಅಂತ ಸುಳ್ಳು ಹೇಳಿದ್ಲಂತೆ. ಅದು ಆಕೆಯ ಹೆತ್ತವರಿಗೆ ಗೊತ್ತಾಗಿದ್ದು ತುಂಬಾ ದಿನಗಳ ನಂತರ. ನನ್ನ ಗಂಡನೇ ನನ್ನ ಸಾವಿಗೆ ಕಾರಣ. ಆ 27ರ ರಾತ್ರಿ ಸೀಮೆಣ್ಣೆ ತುರಿದು ನನ್ನ ಬೆಂಕಿ ಹಚ್ಚಿದ್ದಾನೆ. ನಾನು ನನ್ನ ಮಗನ ತಪ್ಪಿಸ್ಲಿಕ್ಕೆ ಹೋಗಿ ನೀರಿಗೆ ಹೋಗಿ ಬಿದ್ದೆ. ಅದಕ್ಕೆ ನಾನು ಅರ್ಧಂಬರ್ಧ ಸುಟ್ಟೋಗಿದ್ದೀನಿ ಅಂತ ಹೇಳಿದ್ದಾರೆ. ಪಾಪ, ಇನ್ನು ಬದುಕಲ್ಲ ಅಂತ ಅನ್ನಿಸಿದಾಗ ಸವಿತಾ ಇಷ್ಟು ಮಾಡಿದ್ದಾಳೆ. ಆದ್ರೆ ಅಷ್ಟೊತ್ತಿಗೆಲ್ಲ ಈಕೆಯ ಮನೆಯವರಿಗೆ ಅವಳ ಗಂಡ ಮನುಷ್ಯ ಅಲ್ವೇ ಅಲ್ಲ ಅನ್ನೋದು ಅರ್ಥವಾಗಿತ್ತು. 4 ವರ್ಷದ ಮಗ ಕೀರ್ತಿರಾಜ ಅಪ್ಪನ ಫೋಟೋ ನೋಡಿದ್ರು ಕಳ್ಳ ಅಂತಿದ್ದ. ಅವನೇ ಮನೆಯವರಿಗೆ ಅಪ್ಪ ಅಮ್ಮನಿಗೆ ಹೊಡಿತಾ ಇದ್ದ ಕಥೆ ಹೇಳಿದ್ದ. ಇನ್ಮುಂದೆ ಈಕೆನ ಅವನ ಜೊತೆ ಕಳಿಸ್ಲೇಬಾರದು ಅಂತ ಹೆತ್ತವರು ಅಂದ್ಕೊಂಡಿದ್ರು. ತಮ್ಮಂದಿರು ಶಕ್ತಿ ಮೀರಿ ಅವಳನ್ನ ಬದುಕಿಸೋ ಪ್ರಯತ್ನ ಮಾಡಿದ್ರು. ವಿಪರ್ಯಾಸ ಅಂದ್ರೆ 40 ದಿನ ಸವಿತಾ ಆಸ್ಪತ್ರೆಯಲ್ಲಿದ್ರು ಆಕೆಯ ಗಂಡ ಅವಳ ಕಷ್ಟ ಕೇಳೋದಕ್ಕೆ ಬರಲಿಲ್ಲ. ಇನ್ನೂ ಆಸ್ಪತ್ರೆಯ ಖರ್ಚು ವೆಚ್ಚವನ್ನಂತೂ ಭರಿಸೋ ಮಾತೇ ಇರಲಿಲ್ಲ. ಅವಾಗಿಂದ ಇವತ್ತಿಗೂ ನಾನು 2 ಲಕ್ಷ ಸುಮಾರು ಖರ್ಚು ಮಾಡಿದೆ. ಅವನು 5 ಪೈಸೆನೂ ಕೊಡಲಿಲ್ಲ. ಆವತ್ತು ಟೈಮಲ್ಲಿ ಮಕ್ಕಳಿಬ್ಬರು ನಮ್ಮ ಮನೇಲಿ ಇದ್ದಾರೆ. ಮಕ್ಕಳು ನೋಡ್ಲಿಕ್ಕೂ ಸಹ ಅವನು ಇಲ್ಲಿ ಬರಲಿಲ್ಲ. ಅವ್ರ ಮನೆಯವ್ರು ಕೂಡ ಬರಲಿಲ್ಲ. ಅವ್ನು ಕಾಲ್ ಸಹ ಮಾಡಲಿಲ್ಲ ಮಕ್ಕಳು ಹೇಗಿದ್ದಾರೆ ಅಂತ ಕೇಳಲಿಕ್ಕೆ. ಅಲ್ಲಿವರೆಗೂ ನಾವು ಭಾಳ ಪ್ರಯತ್ನ ಮಾಡಿದೆ. ನಮ್ಮ ತಾಯಿ ತಮ್ಮ ಅಲ್ಲಿ ಹಾಸ್ಪಿಟ್ಲಲ್ಲಿ 1.5 ತಿಂಗಳಿದ್ದಾರೆ. ಅದು ಬದುಕಲಿಕ್ಕೆ ಭಾಳ ಟ್ರೈ ಮಾಡಿದ್ವಿ, ಆದರೂ ಬದುಕಿಲ್ಲ. ಏನು ಮಾಡೋದಕ್ಕಾಗುತ್ತೆ? ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ. ಇನ್ನೂ ಆಕೆಯ ಹಣೆ ಬರಹ ಅಂತ ಅನ್ಕೋಬೇಕು ಅಷ್ಟೆ. ಗಂಡ ಕುಡಿದು ಬಂದು ಕಷ್ಟ ಕೊಡ್ತಾನೆ ಅಂತ ಹೇಳಿದ್ರು ಅವನಿಂದ ದೂರ ಮಾಡಿ ಆಕೆನ ಬಚಾವ್ ಮಾಡ್ಲಿಲ್ವಲ್ಲ ಅನ್ನೋ ಬೇಸರದಲ್ಲೇ ಇವರು ಸವಿತಾಳ ಶವ ಸಂಸ್ಕಾರ ಮಾಡಿ ಮುಗಿಸಿದ್ದಾರೆ. ಈಗ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ರಾಜು ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಸವಿತಾಳ ಆತ್ಮಕ್ಕೆ ಶಾಂತಿ ಕೊಡಿಸೋ ಹೋರಾಟ ಇವರದ್ದು. ಒಂದ್ ವೇಳೆ ಪೊಲೀಸರಿಂದ ನ್ಯಾಯ ಸಿಗಲ್ಲ ಅನ್ನಿಸಿದ್ರೆ ನೇರವಾಗಿ ಕೋರ್ಟ್ನಲ್ಲಿ ಖಾಸಗಿ ದೂರು ಕೂಡ ದಾಖಲಿಸಬಹುದು.
ಅಲ್ಲಿವರೆಗೂ ಕೇಸು ಹೋಗ್ಲಿಕ್ಕಿಲ್ಲ ಅನ್ನೋ ನಂಬಿಕೆ ನಮಗಿದೆ. ಸತ್ಯದ ತಲೆ ಮೇಲೆ ಹೊಡೆದು ಸುಳ್ಳು ಹೇಳಿ ಅದನ್ನೇ ನಿಜ ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ಹೋದವರನ್ನ ಪೊಲೀಸ್ ತನಿಖೆ ಅಷ್ಟು ಈಸಿಯಾಗಿ ಕೈ ಬಿಡಲ್ಲ. ಆದ್ರೆ ಈಗ ಸವಿತಾಳ ಪರವಾಗಿ ಸತ್ಯ ಇದ್ರೆ ಅವಳ ಹೆತ್ತವರು ಸ್ವಲ್ಪ ಹೋರಾಡಬೇಕಾಗತ್ತೆ. ಕಾನೂನು ಯಾರ ಕೈಯನ್ನು ಬಿಡಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀವಿ. ಗುಡ್ ಬೈ.